ಆಶೀರ್ವಚನ ನೀಡಿದ ನಂತರ ಶ್ರೀಗಳು ಅಂದು ಹೊಳೆನರಸೀಪುರ ಎಡತುರೆ ಯೋಗಾನಂದೇಶ್ವರ ಸರಸ್ವತಿ ಮಠದಲ್ಲಿಯೇ ತಂಗಿದರು. ಆನಂತರ ಮುಂಜಾನೆಯೇ ಶ್ರೀಗಳು ದೇವರಿಗೆ ನಮಸ್ಕರಿಸಿದರು. ಆಗಲೇ ಭಕ್ತಾದಿಗಳು ಶ್ರೀಗಳ ಆಶೀರ್ವಚನ ಕೇಳಲು ನೆರೆದಿದ್ದು, ಸನ್ನಿಧಾನಗಳವರು ತಮ್ಮ ಆಸನವನ್ನು ಸ್ವೀಕರಿಸಿ ನೆರೆದಿದ್ದ ಭಕ್ತರನ್ನು ಒಮ್ಮೆ ವೀಕ್ಷಿಸಿ, ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂಮ ತೇ ಸಂಗೋಸ್ತ್ವ ಕರ್ಮಣಿ. ಇದರರ್ಥ, ಫಲದ ಚಿಂತೆ ಬಿಟ್ಟು ನೀನು ನಿನ್ನ ಕರ್ತವ್ಯವನ್ನು ಮಾಡದೆ ತಪ್ಪಿಸಿಕೊಳ್ಳುವ ವಿಚಾರ ನಿನ್ನಲ್ಲಿ ಬರದಿರಲಿ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕಿಯೇ ತೀರುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು ಎಂದು ಹಿತನುಡಿಗಳ ಜೊತೆ ಆಶೀರ್ವಚನ ನೀಡಿ ಸಕಲ ಭಕ್ತರನ್ನು ಆಶೀರ್ವದಿಸಿದರು. ಈ ಒಂದು ವಿಷಯವನ್ನು ಪ್ರತಿಯೊಬ್ಬರೂ ಸಹ ಸರಿಯಾಗಿ ತಿಳ್ಕೊಂಡು ಒಂದು ನಿಯಮ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರು ಹೇಗೆ ಲೌಕಿಕವಾದ ಪ್ರಪಂಚಕ್ಕೆ ಹೋದ ಮೇಲೆ ಎಲ್ಲ ನಿಯಮ ಮಾಡ್ಕೊಳ್ತೀವಿ. ಈ ತಿಂಗಳು ಇಷ್ಟು ಕೆಲಸ ಆಗಬೇಕು, ಈ ತಿಂಗಳು ಇಷ್ಟಾಗಬೇಕು ಅಂತ ಎಲ್ಲರೂ ಲೌಕಿಕವಾದ ವ್ಯವಹಾರವನ್ನು ಮಾಡುವಾಗ ಒಂದು ನಿಯಮವನ್ನು ಮಾಡ್ಕೊಳ್ತೀವಿ. ಇಷ್ಟು ಕೆಲಸ ಆಗಬೇಕು, ಈ ವರ್ಷ ಇಷ್ಟು ಕೆಲಸ ಆಗಬೇಕು, ಈ ವರ್ಷ ನಾನು ಇಲ್ಲೆಲ್ಲೋ ಇಷ್ಟು ದುಡ್ಡು ಹಾಕಿದ್ದೀನಿ, ಅಲ್ಲಿಂದ ನನಗೆ ಇಷ್ಟು ದುಡ್ಡು ಬರಬೇಕು, 1 ತಿಂಗಳಿಗೆ ಇಷ್ಟು ಬರಬೇಕು, 2 ತಿಂಗಳಿಗೆ ಇಷ್ಟು ಬರಬೇಕು, 6 ತಿಂಗಳಿಗೆ ಇಷ್ಟು ಬರಬೇಕು, 1 ವರ್ಷದಲ್ಲಿ ಇಷ್ಟು ಬರಬೇಕು. ಒಂದು ವೇಳೆ ಬರಲಿಲ್ಲ ಅಂತಂದರೆ ಅದರ ಬಗ್ಗೆ ಯೋಚನೆ ಮಾಡ್ತೀವಿ. ನಾವು ಹೋಗಿ ಕೇಳ್ತೀವಿ, ಏನಪ್ಪ ನನಗೆ ಇಷ್ಟು ಬರಬೇಕಾಗಿತ್ತಲ್ವ, ಇಷ್ಟು ಹಾಕಿದ್ದಕ್ಕೆ ಇಷ್ಟು ಬರುತ್ತೆ ಅಂತ ನೀನು ಹೇಳಿದ್ದು ಬರಬೇಕಾಗಿತ್ತಲ್ವ, ಆದರೆ ಎಲ್ಲಿ ಅಂತ ನಾವು ಹೋಗಿ ಕೇಳ್ತೀವಿ. ಅದೇ ರೀತಿಯಾಗಿ ಮಕ್ಕಳಿಗೆ ನಾವು ಹೇಳ್ತೀವಿ, ನಿನಗೆ ಈ ಸಲ ಪರೀಕ್ಷೆಯಲ್ಲಿ ನಿನಗೆ ಇಷ್ಟು ಅಂಕಗಳು ಬರಬೇಕು, ಇಷ್ಟು ಅಂಕಗಳು ಬರಬೇಕು ನಿನಗೆ ಅಂತ ಮಕ್ಕಳಿಗೆ ನಾವೆಲ್ಲ ಹೇಳ್ಕೊಡ್ತೀವಿ. ಇಷ್ಟು ಸಮಯದಲ್ಲಿ ನೀನು ಇಷ್ಟೆಲ್ಲ ಓದಬೇಕು ಅಂತ. ಹೀಗೆಲ್ಲ ಲೌಕಿಕ ಪ್ರಪಂಚದಲ್ಲಿ ಅನೇಕ ನಿಯಮಗಳನ್ನು ಮಾಡಿಕೊಂಡು ಆ ನಿಯಮಗಳಂತೆ ಹೋಗುವುದುಂಟು. ಅದೇ ರೀತಿಯಾಗಿ ಈ ಧಾರ್ಮಿಕವಾದಂತಹ ಜೀವನದಲ್ಲೂ ಸಹ ಒಂದು ನಿಯಮವನ್ನು ಮಾಡಿಕೊಳ್ಳಬೇಕು. ಈಗ ಈ ವರ್ಷ, ಈ ತಿಂಗಳು, ಈ ಸಮಯದಲ್ಲಿ ನಾನು ಇಷ್ಟು ಆಚರಣೆ ಮಾಡಬೇಕು, ಇಷ್ಟೇನೋ ಒಂದು ಪಾರಾಯಣೆಯೋ ಏನೋ ಒಂದು ಅನುಷ್ಠಾನವೋ ಜಪವೋ ಏನೋ ಒಂದು ಇಟ್ಕೊಂಡು ನಾನು ಇಷ್ಟು ಮಾಡಬೇಕು ಅಂತ ಇಲ್ಲೂ ನಿಯಮವನ್ನು ಮಾಡಿಕೊಳ್ಬೇಕು. ಮತ್ತು ಮಕ್ಕಳಿಗೆ ಹೇಳ್ತೀವಿ, ನೀನು ಇಷ್ಟು ಓದಬೇಕು, ಈ ತಿಂಗಳಲ್ಲಿ ಇಷ್ಟು ಓದಬೇಕು, ನಿನಗೆ ಇಷ್ಟು ರ್ಯಾಂಕು ಬರಬೇಕು ಅಂತ ಹೇಗೆ ಮಕ್ಕಳಿಗೆ ಹೇಳ್ತೀವೋ ಅದೇ ರೀತಿಯಾಗಿ ಮಕ್ಕಳಿಗೆ ಈ ಒಂದು ವಾರದಲ್ಲಿ ನೀನು ಇಷ್ಟು ಶ್ಲೋಕ ಕಲಿಬೇಕು, ಈ ತಿಂಗಳಲ್ಲಿ ಇಷ್ಟು ಶ್ಲೋಕಗಳನ್ನು ನೀನು ಕಲಿಬೇಕು, ಈ ವರ್ಷದಲ್ಲಿ ನೀನಿಷ್ಟು ಏನೋ ಭಗವದ್ಗೀತೆಯನ್ನು ಇತ್ಯಾದಿಗಳನ್ನು, ಶಂಕರಾಚಾರ್ಯರ ಸ್ತೋತ್ರಗಳನ್ನು ಇತ್ಯಾದಿಗಳನ್ನು ನೀನಿಷ್ಟು ಕಲಿತುಕೊಳ್ಳಬೇಕು ಅನ್ನುವ ನಿಯಮವನ್ನು ಸಹ ಮಕ್ಕಳಿಗೆ ಮಾಡಬೇಕು. ಈ ರೀತಿಯಾಗಿ ನಿಯಮವನ್ನು ಮಾಡಿ ವಿಶೇಷವಾಗಿ ನಾವು ಆಚರಣೆ ಮಾಡಿ ನಮ್ಮ ಮಕ್ಕಳಿಗೂ ಸಹ ಅದನ್ನು ಹೇಳಿಕೊಟ್ಟು ಅವರೂ ಸಹ ಕೃತಾರ್ಥರಾಗುವಂತೆ ಮಾಡಬೇಕು. ಆದ್ದರಿಂದ ಈ ರೀತಿಯಾದಂತಹ ಒಂದು ಶ್ರೇಷ್ಠವಾದ ಆ ಧಾರ್ಮಿಕ ಪರಂಪರೆ ಏನಿದೆಯೋ ಇದು ನಮಗೆಲ್ಲರಿಗೂ ಸಹ ಅತ್ಯಂತ ಮುಖ್ಯವಾದದ್ದು. ಇಂತಹ ಒಂದು ಪರಂಪರೆಯನ್ನು, ಇಂತಹ ಒಂದು ಧರ್ಮಾಚರಣೆಯ ಮಹತ್ವವನ್ನು ನಮಗೆ ತಿಳಿಸುವುದಕ್ಕಾಗಿಯೇ ಭಗವಂತ ಶ್ರೀರಾಮಚಂದ್ರನ ಅವತಾರದಲ್ಲಿ ತನ್ನ ಆಚರಣೆಯ ಮೂಲಕವಾಗಿ ನಮಗೆ ಇದನ್ನೆಲ್ಲವುದನ್ನು ಸಹ ಗೊತ್ತಾಗುವ ಹಾಗೆ ಮಾಡಿದ್ದಾನೆ. ಅದೇ ರೀತಿಯಾಗಿ ಇಂತಹ ಒಂದು ಧರ್ಮವನ್ನು ಉದ್ಧಾರ ಮಾಡುವುದಕ್ಕಾಗಿಯೇ ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು 1200 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಅವತಾರವನ್ನು ಮಾಡಿ ನಮ್ಮ ಸನಾತನ ಧರ್ಮವನ್ನು ಪುನರುದ್ಧಾರ ಮಾಡಿ ಈ ಒಂದು ಧರ್ಮವು ನಿರಂತರ ಪ್ರಚಾರದಲ್ಲಿರುವಂತೆ ಚತುರಾಮ್ನಾಯ ಪೀಠಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ಸ್ಥಾಪನೆ ಮಾಡಿದರು. ಅವರು 4 ದಿಕ್ಕುಗಳಲ್ಲಿ 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದರು. ಆ ಪೀಠಗಳಿಂದ ವಿಶೇಷವಾಗಿ ನಿರಂತರ ಧರ್ಮ ಪ್ರಚಾರವಾಗಬೇಕು, ಅಲ್ಲೊಂದು ಗುರು ಪರಂಪರೆಯನ್ನು ಏರ್ಪಡಿಸಿ ಅಲ್ಲಿ ಧರ್ಮ ಪ್ರಚಾರವು ನಿರಂತರ ಆಗಬೇಕು ಅನ್ನುವಂಥ ಒಂದು ಅಪ್ಪಣೆಯನ್ನು ಅವರು ಮಾಡಿದರು, ಒಂದು ವ್ಯವಸ್ಥೆಯನ್ನು ಸಹ ಮಾಡಿದರು. ಆ ನಂತರ ಕಾಲದಲ್ಲಿ ಅಂದರೆ ಚತುರಾಮ್ನಾಯ ಪೀಠಗಳ ಸ್ಥಾಪನೆ ಆದ ಮೇಲೆ, ಶಂಕರ ಭಗವತ್ಪಾದಾಚಾರ್ಯರಿಂದ ಈ ಚತುರಾಮ್ನಾಯ ಪೀಠಗಳ ಸ್ಥಾಪನೆಯು ಆದ ಮೇಲೆ ಆ ನಂತರ ಕಾಲದಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲೂ ಅನೇಕ ಕಡೆಗಳಲ್ಲಿ ಅಂದರೆ ಅಲ್ಲಲ್ಲಿ ಆಸ್ತಿಕರು ತುಂಬ ಇರತಕ್ಕಂತಹ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಲ್ಲಿಯ ಆಸ್ತಿಕ ಜನರ ಒಂದು ಮಾರ್ಗದರ್ಶನಕ್ಕಾಗಿ ಏನಾದರೂ ಒಂದು ದೊಡ್ಡ ವಿಷಯ ಬಂತು ಅಂತಂದರೆ ಅದಕ್ಕೆ ಈ ಆಮ್ನಾಯ ಪೀಠಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಆಚಾರ್ಯರಿಂದ ಅದಕ್ಕೆ ಮಾರ್ಗದರ್ಶನವನ್ನು ಪಡ್ಕೊಳ್ಳುವುದು ಇತ್ಯಾದಿಗಳನ್ನು ಮಾಡುವುದು. ಆದರೆ ಅಲ್ಲಿ ಯಾವಾಗಲೂ ಹೋಗಲಿಕ್ಕಾಗುವುದಿಲ್ಲ, ಪ್ರತಿಯೊಂದು ಸಂದರ್ಭದಲ್ಲೂ ಅಷ್ಟು ದೂರ ಹೋಗಿ ಬರಲಿಕ್ಕಾಗುವುದಿಲ್ಲ. ಆದರೂ ಶಿಷ್ಯರು ಇರುವಂತಹ ಒಂದು ಪ್ರದೇಶದಲ್ಲೇ ಅವರಿಗೊಂದು ಧರ್ಮಾಚರಣೆಗೆ ಒಂದು ಮಾರ್ಗದರ್ಶನ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಆ ನಂತರ ಕಾಲದಲ್ಲಿ ನಮ್ಮ ರಾಜ್ಯದಲ್ಲೂ ಮತ್ತು ಬೇರೆ ರಾಜ್ಯಗಳಲ್ಲೂ ಸಹ ಅನೇಕ ಕಡೆಗಳಲ್ಲಿ
ನಮ್ಮ ಈ ಒಂದು ಅದ್ವೈತ ಸಂಪ್ರದಾಯ, ಶಂಕರಾಚಾರ್ಯರ ಒಂದು ಸಂಪ್ರದಾಯಕ್ಕೆ ಸೇರಿದಂತಹ ಮಠಗಳ ಸ್ಥಾಪನೆಗಳೂ ಸಹ ಅನೇಕ ಪ್ರದೇಶಗಳಲ್ಲಿ ಆಗಿವೆ. ಜಗದ್ಗುರು ಶ್ರೀ ವಿದ್ಯಾರಣ್ಯರ ಕಾಲದಲ್ಲಿ, ಇನ್ನೂ ಅನೇಕ ಜಗದ್ಗುರುಗಳ ಕಾಲಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ಮಠಗಳ ಸ್ಥಾಪನೆಗಳೂ ಸಹ ಆ ನಂತರ ಕಾಲದಲ್ಲಿ ಆಗಿವೆ. ಅಂತಹ ನಮ್ಮ ರಾಜ್ಯದಲ್ಲಿರತಕ್ಕಂತಹ ಮಠಗಳಲ್ಲಿ ಈ ಎಡತೊರೆ ಯೋಗಾನಂದೇಶ್ವರ ಸರಸ್ವತಿ ಮಠ ಅನ್ನುವುದು ಇದೊಂದು ಪ್ರಸಿದ್ಧವಾದಂತಹ ಒಂದು ಮಠವಾಗಿದೆ. ಈ ಒಂದು ಮಠದಲ್ಲಿ ಒಂದು ವಿಶಿಷ್ಟವಾದಂತಹ ಪರಂಪರೆಯೂ ಸಹ ಇದೆ ಹಿಂದಿನ ಕಾಲದಿಂದಲೂ ಸಹ. ಮತ್ತು ಈ ಪರಂಪರೆ ಈ ಮಠದಲ್ಲಿ ಯಾರು ಅಧಿಪತಿಗಳಾಗಿದ್ದರೋ ಅವರೆಲ್ಲರೂ ಸಹ ಆದರ್ಶ ಸನ್ಯಾಸಿಗಳಾಗಿ ತಪೋನುಷ್ಠಾನ ನಿರತರಾಗಿ ಜನರಿಗೆ ಆಯಾ ಕಾಲಗಳಲ್ಲಿ ತಕ್ಕಂತೆ ಮಾರ್ಗದರ್ಶನವನ್ನು ಮಾಡತಕ್ಕಂಥವರೂ ಸಹ ಆಗಿದ್ದಾರೆ. ಅಂತಹ ಒಂದು ಪರಂಪರೆ ಈ ಒಂದು ಮಠದಲ್ಲಿ ಬಂದಿದೆ. ಇಂತಹ ಒಂದು ಪರಂಪರೆಯಲ್ಲಿ ವಿಶೇಷವಾಗಿ ನಮ್ಮ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಿ ಈ ಒಂದು ಮಠವನ್ನು ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಎಲ್ಲ ಆಸ್ತಿಕರ ಒಂದು ಆದರಕ್ಕೂ ಸಹ ಪಾತ್ರ ಆಗಿರ್ತಕ್ಕಂಥವರು ನಮ್ಮ ಅತ್ಯಂತ ಪ್ರೀತಿಪಾತ್ರ ಆಗಿರ್ತಕ್ಕಂತಹ ಶಂಕರ ಭಾರತೀ ಸ್ವಾಮಿಗಳವರು. ಅವರು ಈಗ ಈ ಮಠದಲ್ಲಿ ವಿಶೇಷವಾಗಿ ಅನೇಕ ವರ್ಷಗಳಿಂದ ಈ ಮಠದಲ್ಲಿ ಅಧಿಪತಿಗಳಾಗಿದ್ದು, ವಿಶೇಷವಾಗಿ ಎಲ್ಲ ಶಿಷ್ಯ ಜನರಿಗೆ, ಈ ಮಠದ ಒಂದು ಶಿಷ್ಯ ಜನರಿಗೆ ವಿಶೇಷವಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಗುರುಗಳ ಒಂದು ಪರಿಪೂರ್ಣವಾದಂತಹ ಮಾರ್ಗದರ್ಶನ ಅನುಗ್ರಹದೊಂದಿಗೆ ಈ ವೇದಾಂತ ಭಾರತಿ ಸಂಸ್ಥೆಯನ್ನು ಸಹ ಪ್ರಾರಂಭ ಮಾಡಿ ಅದರಿಂದಲೂ ಅನೇಕ ಪುಸ್ತಕಗಳನ್ನು ಮುದ್ರಣೆ ಮಾಡಿಸಿ ಮತ್ತು ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ, ಜನಸಾಮಾನ್ಯರಿಗೆ ತಲುಪುವಂತಹ ರೀತಿಯಲ್ಲಿ ಅನೇಕ ವಿಧವಂತಹ ಪುಸ್ತಕಗಳನ್ನು ಸಹ ಮುದ್ರಣೆ ಮಾಡಿಸಿ ಮತ್ತು ಅನೇಕ ಕಾರ್ಯಗಳನ್ನು ಸಹ ಮಾಡಿಸ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಮತ್ತು ಮಕ್ಕಳಿಗಾಗಿ ನಾನು ಸಾಮಾನ್ಯವಾಗಿ ಎಲ್ಲ ಕಡೆ ಅದನ್ನೇ ಹೇಳುವುದು, ಪ್ರತಿಯೊಂದು ಕಡೆ ಹೇಳ್ತೀನಿ, ಮಕ್ಕಳಿಗೊಂದು ವಿಶೇಷವಾದಂತಹ ಶಿಕ್ಷಣವನ್ನು ಕೊಡಬೇಕು, ಮಕ್ಕಳನ್ನು ಚೆನ್ನಾಗಿ ತಯಾರು ಮಾಡಬೇಕು. ಇವತ್ತಿನ ದಿವಸ ಮಕ್ಕಳನ್ನು ನಾವು ಚೆನ್ನಾಗಿ ತಯಾರು ಮಾಡಿದರೆ ಮುಂದೆ ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಆದ್ದರಿಂದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ಸಂಸ್ಕಾರಗಳು, ನಮ್ಮ ಧರ್ಮದ ಬಗ್ಗೆ ವಿಶೇಷವಾದಂತಹ ಒಂದು ಚೈತನ್ಯವನ್ನು ಮಕ್ಕಳಲ್ಲಿ ಉಂಟು ಮಾಡಬೇಕು. ಅದಕ್ಕೆ ದೊಡ್ಡವರು ವಿಶೇಷವಾಗಿ ಅದಕ್ಕೆ ಶ್ರಮಿಸಬೇಕು. ಹಿಂದಿನ ಕಾಲದಲ್ಲಿ ಮನೆಯಲ್ಲಿರ್ತಕ್ಕಂತಹ ಮಕ್ಕಳಿಗೆ ಈಗ ಹೇಳಿದ ಹಾಗೆ ಒಂದು ನಿಯಮವನ್ನು ಮಾಡಿ ಮಕ್ಕಳಿಗೆ ನಮ್ಮ ಸಂಸ್ಕಾರಗಳ ಬಗ್ಗೆ, ನಮ್ಮ ಪುರಾಣಗಳ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ ಹೇಳಲೇಬೇಕು. ಇಷ್ಟು ವಿಷಯಗಳನ್ನು ಮಕ್ಕಳಿಗೆ ಹೇಳಿಕೊಡಲೇಬೇಕು ಅಂಥೇಳಿ ಹಿಂದಿನ ಕಾಲದಲ್ಲಿ ಎಲ್ಲ ಮಕ್ಕಳಿಗೆ ಹೇಳಿಕೊಡ್ತಾಯಿದ್ರು. ಆದರೆ ಆ ನಂತರ ಕಾಲದಲ್ಲಿ ಏನಾಯಿತು ಅಂತಂದರೆ ದೊಡ್ಡವರೇ ಸರಿಯಾಗಿ ಅದನ್ನು ತಿಳ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಕೇಳಿದರೆ ನಾವು ಕೆಲಸದಲ್ಲಿದ್ದೀವಿ, ನಮ್ಮ ಕೆಲಸ ಇದೆ ತುಂಬ ಅಂತ ಹೇಳ್ತಾರೆ. ಅಂದರೆ ಇನ್ನೊಂದೇನು ಅಂತಂದರೆ ಈಗಿನ ಕಾಲದಲ್ಲಿ ಅನೇಕ ಕಡೆಗಳಲ್ಲಿ ಮಕ್ಕಳು ಬೆಳಗ್ಗೆ ಯಾವಾಗೋ ಒಂದು ಸಲ ತಂದೆ ತಾಯಿಗಳನ್ನು ನೋಡುವುದು, ಮತ್ತು ಇವ್ರ ಕೆಲಸಕ್ಕೆ ಹೋಗೋದು, ಅವರ ಸ್ಕೂಲಿಗೆ ಹೋಗೋದು, ಆಮೇಲೆ ಇನ್ನೆಲ್ಲೋ ಟ್ಯೂಷನಿಗೆ ಹೋಗುವುದು, ಅದೆಲ್ಲ ಮುಗಿಸ್ಕೊಂಡು ಮತ್ತೆ ರಾತ್ರಿ ಯಾವಾಗೋ ಇನ್ನೊಂದು ಸಲ ನೋಡುವುದು, ಅಷ್ಟೇ, ಅಲ್ಲಿಗೆ ಮುಗಿದೋಯ್ತು. ಆ ದಿವಸ ಆಗೋಯಿತು. ಮತ್ತು ಇನ್ನೊಂದು ದಿವಸ ಬರೋದು, ಮತ್ತು ಮಾರನೇ ದಿವಸವೂ ಹೀಗೆ ಆಗೋದು. ಬೆಳಗ್ಗೆ ಒಂದು ಸಲ ನೋಡೋದು, ಸಂಜೆ ಒಂದು ಸಲ ನೋಡುವುದು, ಇಷ್ಟು ಮಾತ್ರ ಆಗಿದೆ. ಅವರ ಜೊತೆಗೆ ಸರಿಯಾಗಿ ಕೂತ್ಕೊಂಡು ಮಕ್ಕಳಿಗೆ ಏನು ಬರ್ತಾ ಇದೆ, ಅವರು ಯಾವ ಥರ ಸಂಸ್ಕಾರವನ್ನು ಬೆಳೆಸ್ಕೊಳ್ತಾ ಇದ್ದಾರೆ, ಅವರು ಶಾಲೆಗೆ ಅಥವಾ ಕಾಲೇಜಿಗೆ ಹೋದಾಗ ಯಾರ್ಯಾರ ಜೊತೆಗಿದ್ದಾರೆ, ಅವರಿಗೆ ಎಂಥ ಒಂದು ಸಂಸ್ಕಾರವು ಬರ್ತಾ ಇದೆ, ಒಳ್ಳೆಯ ಮಾರ್ಗದಲ್ಲಿದ್ದಾರಾ ಅಥವಾ ಎಲ್ಲಾದರೂ ಮಾರ್ಗವನ್ನು ತಪ್ತಾ ಇದ್ದಾರಾ ಇತ್ಯಾದಿಗಳನ್ನೆಲ್ಲ ಗಮನಿಸಬೇಕಾದಂತಹ ಒಂದು ಕಾರ್ಯವು ಈಗ ನಡೀತಾ ಇಲ್ಲ. ಹೆಚ್ಚು ಕಡೆಗಳಲ್ಲಿ ಅದು ನಡೀತಾ ಇಲ್ಲ, ಎಲ್ಲೋ ಅಪರೂಪಕ್ಕಲ್ಲಲ್ಲಿ ನಡೀತಾ ಇದೆ. ಆದ್ದರಿಂದಲೇ ಇವತ್ತಿಗೂ ಸಹ ಇಷ್ಟಾದರೂ ಇದು ಉಳ್ಕೊಂಡಿದೆ. ಆದ್ದರಿಂದ ಈ ರೀತಿಯಾಗಿ ಅಲ್ಲಲ್ಲಿ ಅವರು ಎಲ್ಲಿ ಹೋಗ್ತಾ ಇದೆ ಯಾವುದನ್ನು ಗಮನಿಸುವುದಿಲ್ಲ. ಬೆಳಗ್ಗೆ ಯಾವಾಗ ಒಂದು ಸಲ ನೋಡೋದು, ಸಂಜೆ ಯಾವಾಗ ಒಂದು ಸಲ ನೋಡುವುದು, ರಾತ್ರಿ ಗುಡ್ ನೈಟ್ ಅಂತ ಹೇಳೋದು, ಮಲಗೋದು, ಮತ್ತು ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳೋದು, ಟಾಟಾ ಹೇಳೋದು, ಹೋಗೋದು, ಅವರವ್ರ ಜಾಗಕ್ಕೆ ಅವ್ರು ಹೋಗೋದು, ಮತ್ತು ಸಂಜೆ ಬರೋದು, ಹಾಯ್ ಹೇಳೋದು, ಆಮೇಲೆ ನಮಸ್ಕಾರ ಹೇಳೋದಿಲ್ಲ. ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಇದು ಯಾಕೆ ಹೇಳ್ತೀನಿ, ನಮಸ್ಕಾರ ಹೇಳಬೇಕು, ಅದು ಹೇಳ್ತಿರ್ಲಿಲ್ಲ. ತಂದೆ ತಾಯಿಗಳನ್ನು ನೋಡೋದು, ಆ ಟಾಟಾ ಬಾಯ್ ಬಾಯ್ ಹೇಳೋದು, ಎಲ್ಲೋ ಹೋಗೋದು ಬರೋದು, ಹೀಗೆಲ್ಲ ಆಗ್ತಾಯಿದೆ. ಒಂದು ನಮಸ್ಕಾರ ಮಾಡುವ ಕ್ರಮವೂ ಇಲ್ಲ. ಏನೋ ಒಂದು ಹುಟ್ಟಿದಬ್ಬ ಬಂತು, ಆವತ್ತಿನ ದಿವಸ ತಂದೆ ತಾಯಿಗಳಿಗೆ ದೊಡ್ಡವರಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಇದೆಲ್ಲ ಆಗಬೇಕು. ಅದ್ಯಾವುದು ಮಾಡುವುದಿಲ್ಲ. ಆ ಹುಟ್ಟಿದಬ್ಬ ಬಂದ ತಕ್ಷಣ ಏನೋ ಒಂದು ಶಬ್ದ ಹೇಳೋದು ಇಂಗ್ಲೀಷ್ನಲ್ಲಿ, ಅದು ಹೇಳಿಬಿಟ್ರೆ ಮುಗಿದೋಯ್ತು, ಇಷ್ಟೇ ತಿಳ್ಕೊಂಡಿದ್ದಾರೆ. ಆದರೆ ಇದು ವಾಸ್ತವವಾಗಿ ಇಷ್ಟಲ್ಲ, ಅದಕ್ಕೊಂದು ಸಂಸ್ಕಾರ ಇದೆ. ಮತ್ತು ಅದು ಪ್ರತಿಯೊಂದು ಆಚರಣೆಯ ಹಿಂದೆಯೂ
ಒಂದು ತಾತ್ಪರ್ಯ ಇದೆ. ಅದು ಯಾವುದನ್ನು ಮಾಡದೆ ಆ ಒಂದು ಸಂಸ್ಕಾರವೂ ಇಲ್ಲ ಮತ್ತು ಆ ಸಮಯವನ್ನು ಕೊಡ್ತಾ ಇಲ್ಲ. ಸಮಯ ಇದೆ, ಏನಾದರೂ ಮಾಡಿಕೊಂಡು ಸಮಯ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ನಮಗೆ ಸಮಯ ಇಲ್ಲ ಅಂತ ಯಾರೂ ಹೇಳಲಿಕ್ಕೆ ಹೋಗಬಾರದು. ಆದ್ದರಿಂದ ಸಮಯ ಇದ್ದೇ ಇರದೆ ನಾವು ಪ್ರಯತ್ನವನ್ನು ಮಾಡಿದರೆ ಸಮಯ ಸಿಕ್ಕೇ ಸಿಗುತ್ತೆ. ಆದರೆ ಆ ಸಮಯವನ್ನು ಕೊಡುವುದಿಲ್ಲ, ಅದರ ಕಡೆ ಗಮನ ಕೊಡುವುದಿಲ್ಲ. ಇಷ್ಟರ ಮಧ್ಯದಲ್ಲಿ ಇನ್ನೂ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ, ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ದುರಭ್ಯಾಸಗಳು, ಕೆಟ್ಟ ಅಭ್ಯಾಸಗಳು. ಒಂದು ಕಾಲದಲ್ಲಿ ಕೆಟ್ಟ ಅಭ್ಯಾಸಗಳು ಅಂದರೆ ಸುಮಾರು ಒಂದು 15 ವರ್ಷಗಳ ಹಿಂದೆ, ಸುಮಾರಾಗಿ ಒಂದು 15 ವರ್ಷಗಳ ಹಿಂದೆ ಕೆಟ್ಟ ಅಭ್ಯಾಸಗಳು ಅನ್ನೋ ಪದವನ್ನು ಬಳಸಿದಾಗ ನಮಗೆ ಒಂದಿಷ್ಟು ಅಭ್ಯಾಸಗಳು ತಲೆಗೆ ಬರುತ್ತೆ, ಒಂದಿಷ್ಟು ವಿಷಯಗಳು ಜ್ಞಾಪಕ ಬರುತ್ತೆ. ಇಂಥದ್ದಕ್ಕೆ ಕೆಟ್ಟ ಅಭ್ಯಾಸಗಳು ಅಂತ ದೊಡ್ಡವರು ಹೇಳ್ತಾರೆ, ಇದರಿಂದ ನಾವು ದೂರ ಇರಬೇಕು ಅಂತ ಅಷ್ಟು ಮಾತ್ರ ನಮಗೆ ಜ್ಞಾಪಕ ಬರ್ತಿತ್ತು. ಆದರೆ ಈಗ ಒಂದು 15 ವರ್ಷಗಳಿಂದ ಆ ಒಂದು ಪಟ್ಟಿಯಲ್ಲಿ ಇನ್ನೊಂದು ಪದಾರ್ಥವನ್ನು ಸೇರಿಸಿದ್ದೇವೆ. ಏನು ಅಂತಂದರೆ ಮೊಬೈಲ್ ನೋಡ್ತಾ ಇರೋದು, 24 ಗಂಟೆ ಅದನ್ನೇ ನೋಡ್ತಾ ಇರೋದು. ಬೆಳಗ್ಗೆ ಎದ್ದ ತಕ್ಷಣ ಅದನ್ನೇ ನೋಡಬೇಕು, ರಾತ್ರಿ ಮಲಗಲಿಕ್ಕಿಂತ ಮುಂಚೆನೂ ಅದನ್ನೇ ನೋಡಬೇಕು. ಎದ್ದ ತಕ್ಷಣ ಅದನ್ನು ನೋಡಲಿಲ್ಲ ಅಂತಂದರೆ ಇವನಿಗೊಂಥರ ಹುಚ್ಚು ಹಿಡ್ದಂಗೆ ಆಗಿಬಿಡುತ್ತೆ. ಏನಾಯಿತು, ಅದರಿಂದ ಏನಾದರೂ ಆಯ್ತೇನೋ, ಏನೋ ಒಂದು ವ್ಯವಹಾರ ಇದೆ, ಏನೋ ಒಂದು ಅವಶ್ಯಕವಾದ ಕೆಲಸ ಇದೆ, ಅದು ಏನಾಯಿತು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದರೆ ಅದು ಬೇರೆ ವಿಷಯ. ಏನು ಅವಶ್ಯಕತೆ ಇಲ್ಲೇ ಇಲ್ಲ, ಇವನು ಮಾಡೋ ಕೆಲಸ ಏನಿಲ್ಲ, ಅದರಲ್ಲಿ ಏನು ಬೇಕಾದರೂ ಇರಲಿ, ಇವನು ಮಾಡುವಂತಹ ಕೆಲಸ ಏನೂ ಇಲ್ಲ, ಆದರೂ ಅದನ್ನು ತೆಗೆದು ನೋಡಿದ್ರೇ ಇವನಿಗೆ ಸಮಾಧಾನ. ಈ ಮಕ್ಕಳೆಲ್ಲ ಇವಾಗ ಕೂತ್ಕೊಂಡು ಶ್ಲೋಕಗಳನ್ನು ಪಠನ ಮಾಡಿದ್ದಾರೆ. ಕರಾಗ್ರೆ ವಸತೆ ಲಕ್ಷ್ಮಿ ಅಂತೆಲ್ಲ ಶ್ಲೋಕವನ್ನು ಪಠನ ಮಾಡಿದ್ದಾರೆ. ಇದು ವಾಸ್ತವವಾಗಿ ಬೆಳಗ್ಗೆ ಎದ್ದ ತಕ್ಷಣ ನೋಡ್ಕೊಳ್ಬೇಕಾದ್ದು ಕೈಗಳನ್ನು ನೋಡಿಕೊಂಡು ಅಲ್ಲಿ ಆಯಾ ಸ್ಥಾನದಲ್ಲಿ ಹೇಳಿರ್ತಕ್ಕಂತಹ ದೇವತೆಗಳ ಚಿಂತನೆಯನ್ನು ಮಾಡಿಕೊಂಡು ಆ ಮನಸ್ಸಿನಲ್ಲಿ ಭಗವದ್ ಧ್ಯಾನವನ್ನು ಮಾಡಿಕೊಂಡು ತನ್ನ ಕೆಲಸಗಳಿಗೆ ತೆರಳಬೇಕು. ಆದರೆ ಇವಾಗಲೂ ಕೈ ನೋಡಿಕೊಳ್ಳುವುದಿದೆ, ಆದರೆ ಸೀದಾ ಕೈ ಕಾಣುವುದಿಲ್ಲ. ಆ ಕೈ ಮೇಲೆ ಇನ್ನೊಂದಿದೆ, ಮೊಬೈಲ್ ಇದೆ. ಆ ಮೊಬೈಲ್ ನೋಡುವುದು, ಅದರೊಳಗೆ ಏನೇನಿದೆ ಅನ್ನೋದನ್ನು ನೋಡುವುದು, ಈಗೆಲ್ಲ ಆಗ್ತಾ ಇರುತ್ತೆ. ಆದರೆ ಇದರಿಂದ ವಾಸ್ತವವಾಗಿ ಏನೂ ಪಾರಮಾರ್ಥಿಕವಾದ ಪ್ರಯೋಜನ ನಮಗೆ ಸಿಕ್ಕುವುದಿಲ್ಲ. ನಿಜವಾಗಲೂ ನಮಗೆ ಪಾರಮಾರ್ಥಿಕವಾಗಿ ಒಂದು ಒಳ್ಳೆಯದಾಗಬೇಕು ಅಂತಂದರೆ ನಮ್ಮ ಹಿಂದಿನವರು ಹೇಳಿದ ಆಚರಣೆಗಳನ್ನು ನಾವು ಮಾಡಿದರೆ ಮಾತ್ರ ನಮಗೆ ಒಳ್ಳೆಯದಾಗುತ್ತೆ. ಆದ್ದರಿಂದ ಇಲ್ಲಿ ಈ ರೀತಿಯಾಗಿ ಇದೊಂದು ಕೆಟ್ಟ ಅಭ್ಯಾಸಗಳಲ್ಲಿ ಇದೊಂದು ಕೆಟ್ಟ ಅಭ್ಯಾಸ. ಆದ್ದರಿಂದ ಈ ರೀತಿಯಾಗಿ ಆಗ್ತಾ ಇದ್ದರೆ ಅದು ಮುಂದೆ ಯಾವಾಗ ಏನಾಗುತ್ತೋ, ಇನ್ನೇನು ಸಮಸ್ಯೆಗಳು, ಇನ್ನೆಷ್ಟು ಈಗಾಗಲೇ ಸಾಕಷ್ಟು ಜನ ಅದರಿಂದ ತುಂಬ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ. ಬಂದು ಇಲ್ಲಿದ್ದವರಲ್ಲೂ ತುಂಬ ಜನ ಅನುಭವಿಸಿದವರು ಇರಬಹುದು. ಆ ಒಂದು ಮಕ್ಕಳಿಗೆ ಅದನ್ನು ಕೊಟ್ಟು ಅದರಿಂದ ಕೊನೆಗೆ ತಾವೇ ಸಮಸ್ಯೆಯನ್ನು ಅನುಭವಿಸಿರತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ. ಅವರೆಲ್ಲರನ್ನು ನಾನು ನೋಡಿದ್ದರಿಂದ ಅದನ್ನು ಇಷ್ಟು ವಿಸ್ತಾರವಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗಿ ಬರ್ತಾ ಇದೆ. ಆದ್ದರಿಂದ ಇದನ್ನು ಆ ಮೊಬೈಲು ಅನ್ನುವಂತಹ ಪದಾರ್ಥ ಏನಿದೆಯೋ ಅದರಿಂದ ಮನುಷ್ಯನಿಗೆ ಉಪಯೋಗ ಉಂಟು. ಆ ಉಪಯೋಗವನ್ನು ಪಡ್ಕೊಳ್ಳಬೇಕು. ಆ ಉಪಯೋಗಕ್ಕಾಗಿ ಅದನ್ನು ಕಂಡುಹಿಡಿದಿರುವುದು. ಆದ್ದರಿಂದ ಅದರಿಂದ ಒಂದಿಷ್ಟು ಉಪಯೋಗ ಆಗ್ತಾನೇ ಇದೆ. ಅದನ್ನಿಟ್ಟುಕೊಂಡೇ ಬೇಗ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ಅದೆಲ್ಲ ಉಂಟು. ಆದರೆ ಅದನ್ನೂ ಸಹ ಮೀರಿಬಿಟ್ರೆ ಅದರಿಂದ ತುಂಬ ಅನರ್ಥ ಆಗುತ್ತೆ. ಈಗಾಗಲೇ ಎಷ್ಟೋ ಜನ ಅನುಭವಿಸಿದ್ದಾರೆ. ಅದರಿಂದ ಇಂತಹ ಕೆಟ್ಟ ಅಭ್ಯಾಸಗಳು ಮಕ್ಕಳಿಗೆ ಆಗಬಾರದು. ಅದನ್ನು ಹೆಚ್ಚಿನ ಅವಧಾನವನ್ನು ಕೊಟ್ಟು ನಾವೇ ನೋಡಿಕೊಳ್ಳಬೇಕು. ನಮಗೆ ಒಂದು ವಿಷಯವನ್ನು ಜ್ಞಾಪಕ ಇಟ್ಟುಕೊಳ್ಬೇಕು. ನಮಗೆ ಸೌಕರ್ಯಗಳು ಹೆಚ್ಚು ಬೇಕು ಅಂತಂದರೆ ಅವಧಾನವೂ ಜಾಸ್ತಿ ಇರಬೇಕು ನಮಗೆ. ಹೇಗೆ ಒಬ್ಬ ನಡ್ಕೊಂಡು ಹೋಗುವವನಿಗಿಂತ ಒಂದು ಸೈಕಲ್ನಲ್ಲಿ ಹೋಗುವವನು ಸ್ವಲ್ಪ ಬೇಗ ಹೋಗ್ತಾನೆ. ಆದರೆ ಅವನು ಸೈಕಲ್ ಹೊಡೆಯುವಾಗ ಸ್ವಲ್ಪ ಅವಧಾನ ಜಾಸ್ತಿ ಬೇಕು. ನಡ್ಕೊಂಡು ಹೋಗುವವನಿಗಿಂತ ಸೈಕಲ್ನಲ್ಲಿ ಹೋಗುವವನಿಗೆ ಅವಧಾನ ಜಾಸ್ತಿ ಇರಬೇಕು, ಗಮನ ಜಾಸ್ತಿ ಇರಬೇಕು. ಸೈಕಲ್ನಲ್ಲಿ ಹೋಗುವವನಿಗಿಂತ ಮೋಟರ್ ಸೈಕಲ್ನಲ್ಲಿ ಹೋಗುವವನು ಇನ್ನೂ ಬೇಗ ಹೋಗ್ತಾನೆ, ಅವನಿಗಿಂತ ತುಂಬ ಬೇಗ ಹೋಗ್ಬೋದು. ಆದರೆ ಎಷ್ಟು ಬೇಗ ಅವನು ಹೋಗ್ತಾನೋ, ಎಷ್ಟು ಬೇಗ ಹೋಗಲಿಕ್ಕೆ ಅವನಿಗೆ ಅವಕಾಶ ಇದೆಯೋ, ತೊಂದರೆ ನಡೆಯುವಂತಹ ಅವಕಾಶವೂ ಅವನಿಗೆ ಅಷ್ಟೇ ಇದೆ. ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಅವನಿಗೂ ಮತ್ತು ಬೇರೆಯವರಿಗಿಬ್ಬರಿಗೂ ತೊಂದರೆ ಆಗುತ್ತೆ. ಅದಕ್ಕಿಂತಲೂ ಇನ್ನೂ ಕಾರ್ನಲ್ಲಿ ಹೋಗುವವನಿಗೆ ಇನ್ನೂ ಸೌಕರ್ಯ ಜಾಸ್ತಿ. ಆದರೆ ಇವನೇನಾದರೂ ವ್ಯತ್ಯಾಸ ಮಾಡಿದ್ದ ಅಂತಂದರೆ ಅದರಿಂದ ತೊಂದರೆ ಆಗುವುದು ಜಾಸ್ತಿಯೇ. ಆದ್ದರಿಂದ ಅದಕ್ಕಿಂತಲೂ ಇವನಿಗೆ ಹೆಚ್ಚು ಅವಧಾನ ಅನ್ನೋದು ಬೇಕು. ಆ ಸೌಕರ್ಯವು ಎಷ್ಟು ಜಾಸ್ತಿ ಆಗ್ತಾ ಇರುತ್ತೋ ತೊಂದರೆಯೂ ಸಹ ಇನ್ನೊಂದು ಕಡೆ ಅಷ್ಟೇ ಜಾಸ್ತಿ ಆಗ್ತಾ ಇರುತ್ತೆ. ಅದು ಆಗದೇ ಇರೋ ಹಾಗೆ ಅವಧಾನವೂ ಸಹ ನಮ್ಮಲ್ಲಿ ಜಾಸ್ತಿ ಆಗಬೇಕು. ಆದ್ದರಿಂದ ನಮಗೆ ಈ ಒಂದು ಸೌಕರ್ಯ ಬೇಕು ಅಂತಂದರೆ ಅದರಿಂದ ನಮಗೆ ತೊಂದರೆಯೂ ಸಹ ಪಕ್ಕದಲ್ಲಿ ನಿಂತಿರುತ್ತೆ. ಅದು ಸಹ ಎಲ್ಲ ಅವಕಾಶ ಸಿಕ್ಕಿದರೆ ಅದು ಒಳಗೆ ಪ್ರವೇಶ ಮಾಡುತ್ತೆ. ಅದು ಆಗದೇ ಇರೋ ಹಾಗೆ ನೋಡಿಕೊಳ್ಬೇಕಂತಹ ಒಂದು ಜವಾಬ್ದಾರಿಯೂ ಸಹ ನಮಗೆ ಇದೆ. ಆದ್ದರಿಂದ ಈ ಒಂದು ವಿಷಯವನ್ನು ಪ್ರತಿಯೊಬ್ಬರೂ ಸಹ ಜ್ಞಾಪಕ ಇಟ್ಟುಕೊಳ್ಳಬೇಕು. ಅದರಂತೆ ಮಕ್ಕಳಿಗೆ ವಿಶೇಷವಾದಂತಹ ಒಂದು ಶಿಕ್ಷಣೆಯನ್ನು, ಮಾರ್ಗದರ್ಶನವನ್ನು ಮಕ್ಕಳಿಗೆ ನೀಡಬೇಕು. ಆದ್ದರಿಂದ ಈಗ ಅದರಲ್ಲೂ ಇಂತಹ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಈಗಾಗಲೇ ಆರಂಭದಲ್ಲಿ ಮಕ್ಕಳನ್ನು ನೋಡಿದ್ದೇವೆ. ಮಕ್ಕಳು ಅನೇಕ ವಿಧವಾದಂತಹ ಸ್ತೋತ್ರಗಳನ್ನು ಸಹ ವಿಶೇಷವಾಗಿ 3ನೇ ವಯಸ್ಸಿನಿಂದ 9ನೇ ವಯಸ್ಸಿನಲ್ಲಿ
ವಯಸ್ಸಿನ ಮಧ್ಯದಲ್ಲಿರ್ತಕ್ಕಂತಹ ಮಕ್ಕಳು ಅವರು ಅನೇಕ ಸ್ತೋತ್ರಗಳನ್ನು ಅನೇಕ ಶ್ಲೋಕಗಳನ್ನು ಸಾಂಪ್ರದಾಯಿಕವಾಗಿ ಯಾವ ಶ್ಲೋಕಗಳನ್ನು ಹೇಳ್ತಾ ಇದ್ದರೋ ಆ ಎಲ್ಲ ಶ್ಲೋಕಗಳನ್ನೂ ಸಹ ಅವರು ಕಂಠಪಾಠ ಮಾಡಿ ಅಭ್ಯಾಸ ಮಾಡಿ ಆ ಶ್ಲೋಕಗಳನ್ನು ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ರೀತಿಯಾದಂತಹ ಒಂದು ಕಾರ್ಯ ಪ್ರತಿಯೊಂದು ಮನೆಯಲ್ಲೂ ನಡೀಬೇಕು. ಇಂತಹ ಒಂದು ಕಾರ್ಯ ಈಗ ಯಾವ ಮಕ್ಕಳನ್ನು ನಾವು ನೋಡಿದ್ದೀವೋ ಮನೆಯಲ್ಲಿ ತಂದೆ ತಾಯಿಗಳು ಹೇಳಿಕೊಟ್ಟಿದ್ದರಿಂದ ಇವತ್ತಿನ ದಿವಸ ಇಲ್ಲಿ ಮಕ್ಕಳು ಬಂದು ಅದನ್ನು ಹೇಳಿದ್ದಾರೆ.